ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಸ್ಲಿಮ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಹಾರ್ಮೋನುಗಳ ಒಂದು ತೊಂದರೆಯಿಂದಾಗಿ, ಮುಟ್ಟಿಗೆ ಸಂಬಂಧಪಟ್ಟಂಥ ಹಾರ್ಮೋನುಗಳ ತೊಂದರೆಯಿಂದಾಗಿ ಈ ಪ್ರೆಗ್ನೆನ್ಸಿ ಆದಮೇಲೆ ಹೊಟ್ಟೆಯ ಬೊಜ್ಜು, ಸಿಸೇರಿಯನ್ ಮಾಡಿರ್ತಾರೆ, ಡೆಲಿವರಿ ಆದಮೇಲೆ ಹೊಟ್ಟೆ ಬೊಜ್ಜು ಹಾಗೆ ಇದ್ದುಬಿಡುತ್ತೆ. ಈ ಒಂದು ಸಮಸ್ಯೆ, ಇದೆಲ್ಲದರಿಂದಾಗಿ ಕೆಲವರಿಗೆ ರಕ್ತ ಕಡಿಮೆನೇ ಇರುತ್ತೆ, ಆದರೆ ಬೊಜ್ಜು ಮಾತ್ರ ಬಂದಿರುತ್ತೆ. ಸೊ ಈ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಕೃತಿ ಚಿಕಿತ್ಸೆ ಬಹಳ ಸಹಾಯ ಮಾಡುತ್ತೆ. ಸರಳವಾದಂಥ ಆರೋಗ್ಯದ ಸೂತ್ರ 642211 ಫಾಲೋ ಮಾಡೋದ್ರಿಂದಾಗಿ ನೀವು ಟೋಟಲಿ ಆರೋಗ್ಯವಾಗಿರಲಿಕ್ಕೆ ಸಹಾಯ ಮಾಡುತ್ತೆ, ಬೊಜ್ಜು ಕಡಿಮೆ ಮಾಡುತ್ತೆ. 6 ತಾಸುಗಳ ಕಾಲ ಸಿಕ್ಕುವಾದ ನಿದ್ರೆ, ದಿನ 3 ರಿಂದ 4 ಲೀಟರ್ಗಷ್ಟು ನೀರು ಕುಡಿಯೋದು, ದಿನಕ್ಕೆ 2 ಸಲ ಮಾತ್ರ ಆಹಾರ ತೆಗೆದುಕೊಳ್ಳೋದು, 16 ತಾಸು ಖಾಲಿ 8 ತಾಸರ ಆಹಾರ ಸೇವಿಸೋದು. 16 ಬಾರಿ 8 ಅಂತ ನೀವು ಗೂಗಲಲ್ಲಿ ಹಾಕಿ, ತುಂಬ ರಿಸರ್ಚ್ ಬರುತ್ತೆ. 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು, ವಾರಕ್ಕೆ 1 ದಿವಸ ಉಪವಾಸ ಮಾಡೋದು. 1 ದಿವಸ ಅವತ್ತು ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ, ಉಪ್ಪಿಟ್ಟು, ಅವಲಕ್ಕಿ ಏನೂ ಇಲ್ಲದೆ ಹಣ್ಣಿನ ರಸ, ತರಕಾರಿ ರಸ, ಮಜ್ಜಿಗೆ, ಎಳೆನೀರಲ್ಲಿ ಇರಬೇಕು. ಪ್ಲಸ್ 1 ಗಂಟೆ ಯೋಗಾಭ್ಯಾಸ ಮಾಡೋದು, ಇಲ್ಲ ಜಿಮ್ ಮಾಡೋದು. ವಾಕಿಂಗಿಂದ ವೆಯ್ಟ್ ಕಡಿಮೆ ಆಗಲ್ಲ, ಸ್ಲಿಮ್ ಆಗಲ್ಲ. ವಾಕಿಂಗಿಂದ ಮೇಂಟೈನ್ ಮಾಡ್ಬೋದು ಅಷ್ಟೆ. ನೀವು ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ದೇಹದ ಅಪ್ಪರ್ ಬಾಡಿಗೆ ಎಕ್ಸಸೈಸ್ ಕೊಡಬೇಕು. ಒಂದು 5-5 kg ಡಂಬೆಲ್ ಇಟ್ಕೊಂಡು ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ಮಾಡುವಂಥದ್ದು. ಸೊ ಈ ಥರ ವ್ಯಾಯಾಮಗಳನ್ನು ಮಾಡುವಂಥದ್ದು ಆಗ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಯೋಗಾಭ್ಯಾಸ, ಅದರಲ್ಲೂ ಸೂರ್ಯ ನಮಸ್ಕಾರ, 21 ಸೂರ್ಯ ನಮಸ್ಕಾರ ಬೆವರು ಬರೋ ರೀತಿಯಲ್ಲಿ ಬೆಳಗ್ಗೆ 1 ರೌಂಡು, ಸಂಜೆ 1 ರೌಂಡು ಮಾಡಬೇಕು. ಅಂದರೆ 21 + 21 42 ಸಲ ಆಯಿತು. ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು. ಆಹಾರದ ಪಟ್ಟಿಯಲ್ಲಿ ಬದಲಾವಣೆ ಟೋಟಲ್ ಮಾಡ್ಕೊಳ್ಬಿಡೋದು. 3 ತಿಂಗಳ ಕಾರ್ಬೋಹೈಡ್ರೇಟ್ ಫ್ರೀ ಆಹಾರಕ್ಕೆ ಒಗ್ಗೋದು. ಏನು ಮಾಡ್ಬೋದು? ಈ ನಿಸರ್ಗ ಮನೆಯಲ್ಲಿ ಒಂದು 10 ದಿವಸ ಬಂದಿದ್ದರೆ ಖಂಡಿತವಾಗಿ ನಾವು ನಿಮ್ಮದು 5-6 kg ಕಡಿಮೆ ಮಾಡಿ, ಮನೆಗೆ ಹೋದ್ಮೇಲೆ 15 kg ಕಡಿಮೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇವೆ. ಅದು ಸಾಧ್ಯ ಆಗದೆ ಇದ್ದವರು ಬೆಳಗ್ಗೆ 7ವರೆಗೆ ಕುಂಬಳಕಾಯಿ ಜ್ಯೂಸ್, 8ವರೆಗೆ ಫ್ರೂಟ್ಸು ಮತ್ತು ಸೂಪು ಮತ್ತು ನಟ್ಸು, ಪ್ರೋಟೀನ್ ಶೇಕ್, 11 ಗಂಟೆಗೆ ಮಜ್ಜಿಗೆ ಅಥವಾ ಬಾರ್ಲಿ ನೀರು, 1 ಗಂಟೆಗೆ ಪಲ್ಯ, ಹಸಿ ತರಕಾರಿ ಸಲಾಡು, ಅದಕ್ಕೆ ಆಲಿವ್ ಆಯಿಲ್ ಹಾಕಿರುವಂಥದ್ದು, ಸೂಪು, ಹಣ್ಣು, ಮೊಳಕೆ ಕಾಳುಗಳು. ಮಧ್ಯಾಹ್ನ 4 ಗಂಟೆಗೆ ಒಂದು ಜ್ಯೂಸ್, ಯಾವುದಾದ್ರು ತರಕಾರಿ ಜ್ಯೂಸ್, ಕ್ಯಾರೆಟ್ ಜ್ಯೂಸ್ ಅಂತ ಇಟ್ಕೊಳ್ಳೋಣ. 6 ಗಂಟೆಗೆ ಮತ್ತೆ ಹಸಿವಾಗ್ಬಿಡುತ್ತೆ ಅಂತೇಳಿ ಒಂದು ಫ್ರೂಟ್ ಅಥವಾ ನಟ್ಸ್ ಅಥವಾ ಒಂದು 5-10 ಗೋಡಂಬಿ, 10 ಬಾದಾಮಿ. ಏನದು ದಪ್ಪ ಮಾಡಲ್ಲ, ಒಳ್ಳೆ ಫ್ಯಾಟ್, ಅದು ನಿಮ್ಮ ಸ್ಲಿಮ್ಮೇ ಮಾಡುತ್ತೆ. ಸಂಜೆ ರಾತ್ರಿ ಲೇಟಾಗಿ ಊಟ ಮಾಡೋದನ್ನು ಬಂದ್ ಮಾಡಿ. 7ವರೆಗೆ ಮತ್ತೆ ನಿಮ್ಮ ಪ್ಲೇಟಲ್ಲಿ ಸೂಪ್ ಇರಬೇಕು, ಹಸಿ ತರಕಾರಿ ಸಲಾಡ್ ಇರಬೇಕು, ಹಣ್ಣುಗಳಿರಬೇಕು, ಬೇಯಿಸಿದ ತರಕಾರಿ ಇರಬೇಕು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬೇಯಿಸಿದ ಶೇಂಗಾ ಇರಬೇಕು. ಈ ಥರ ಡಯಟನ್ನು, ಆಹಾರದ ಪಟ್ಟಿಯನ್ನು ನೀವು 3 ತಿಂಗಳ ಮಾಡಿ ನೋಡಿ, 15 kg ಖಂಡಿತವಾಗಿ ನೀವು ಕಡಿಮೆ ಆಗ್ತೀರ. ಜೊತೆಗೆ ವೆಯ್ಟ್ ಕಡಿಮೆ ಆಗೋದು ಅಷ್ಟೇ ಅಲ್ಲ, ನಿಮ್ಮ ಪೀರಿಯಡ್ಸ್ ನಾರ್ಮಲ್ ಆಗುತ್ತೆ, ನಿಮ್ಮ ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಹೊಟ್ಟೆಯ ಬೊಜ್ಜು ಕರಗೋಗುತ್ತೆ, ಚರ್ಮದ ಅಂದ ಜಾಸ್ತಿ ಆಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ. ದೈಹಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯ ಇಂಪ್ರೂವ್ ಮಾಡುವಲ್ಲಿ ಈ ಆಹಾರ, ನಾನು ಹೇಳಿದಂಥ ಆರೋಗ್ಯದ ಉಪಾಯ ಸಹಾಯ ಮಾಡುತ್ತೆ. ಇದನ್ನು ಅನುಸರಿಸಿ ಆರೋಗ್ಯವಂತರಾಗಿ.